ದಿಢೀರ್ ಚಿಕನ್ ಬ್ಯಾಚುಲರ್ಸಿಗೆ ಏನು ವಸ್ತು ಇರಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋದು. ಬ್ಯಾಚುಲರ್ಸ್ ಆದರೆ ಅಂಗಡಿಯಿಂದ ಪ್ಯಾಕೆಟ್ ತಗೋತಾರೆ. ನಾನು ಅರ್ಧ ಕೆಜಿ ಚಿಕನಿಗೆ ಮಾಡ್ತಾ ಇರೋದು. ತುಂಬ ಟೇಸ್ಟ್ ಆಗಿರುತ್ತೆ. ಏನಿಲ್ಲ, ಬರೀ ಸಿಂಪಲ್ ಅರಿಶಿನ ಪುಡಿ, ಅಡಿಗೆ ಅರಿಶಿನ, ತೊಳೆದಿಟ್ಟು ಇಟ್ಕೊಂಡಿರೋ ಚಿಕನು, ಇವಾಗ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಬ್ಯಾಚುಲರ್ಸಿಗೆ, ನಾನ್ ವೆಜ್ ತಿನ್ಬೇಕಪ್ಪ ಅಂತ. ಆವಾಗ ಚಿಕನ್ ತಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಡುಗೆ ಅರಿಶಿನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಿಡಿಬೇಕು. ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು. ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಯಾವ ಉಪ್ಪು ಹಾಕೋಬೋದು, ಕಲ್ಲುಪ್ಪು ಆದರೂ ಆಗಲಿ. ನಾನು ಕಲ್ಲುಪ್ಪು ಹಾಕಿದ್ದೀನಿ, ಮನೇಲಿದೆ ಹಾಕಿದ್ದೀನಿ. ತುಂಬ ಸಿಂಪಲ್, ಯಾರಾದರೂ ಮಾಡ್ಕೋಬೋದು, ಚಿಕ್ಕ ಮಕ್ಕಳಾದರೂ ಮಾಡ್ಕೋಬೋದು ತಿನ್ಬೇಕು ಅನ್ಸುವಾಗ. ಒಂದು 5 ನಿಮಿಷ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿದ್ದೀನಿ. ಹಿಡೀರಿ, ಒಂದು 5 ನಿಮಿಷ ಆಗಿದೆ. ಇದು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಉಪ್ಪು ಹಿಡಿದಿದೆ. ಇವಾಗ ಮನೆಯಲ್ಲಿ ಮಾಡಿರೋ ಪುಡಿ, ಇದು ಗರಂ ಮಸಾಲ ಪುಡಿ, ಇದು ಪೆಪ್ಪರು, ಖಾರ ಮಿಕ್ಸ್ ಮಾಡಿದ್ದು ಮನೇಲಿ ಮಾಡಿದ್ದು. ಅಂಗಡಿ ಪುಡಿನೂ ಹಾಕ್ಕೋಬಹುದು ಎಮರ್ಜೆನ್ಸಿಗೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿದೆ. ರೋಸ್ಟಲ್ಲಿ ಮಾಡ್ಕೋಬೇಕು. ಏನು ಸಾರಿದ್ರೂ ನೆಂಚ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಅದು ಟೇಸ್ಟ್ ಕೊಡಿ, ಇದು ಟೇಸ್ಟ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತೀವಿ. ತಂದುಬಿಟ್ಟು ಈ ಥರ ಮಾಡಿಕೊಂಡ್ರೆ ನಿಮ್ಮ ಟೇಸ್ಟಿಗೆ ನೀವು ಮಾಡ್ಕೊಂಡು ತಿನ್ಬೋದು. ಖುಷಿಯಾಗಿ ನಾನು ಇದು ಪುಡಿ ಮಾಡಿರೋದು ಬೇಕಂದರೆ ಮಾಡಿ ಒಂದಿನ ತೋರಿಸ್ತೀನಿ. ಮಸಾಲೆದು ಬರೀ ಪುಡಿ ಮಾಡಿ ತೋರಿಸ್ತೀನಿ ನಾನ್ ವೆಜ್ಜಿಗೆ. ಇನ್ನೊಂದು 5 ನಿಮಿಷ ಮುಚ್ಚಬೇಕು ಅಷ್ಟೇ. ಒಂದು 5 ನಿಮಿಷ ಆಗಿದೆ. ಎಣ್ಣೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ. ಇದು ಏನಾದರೂ ಸಾರಿರುವಾಗ ಸೈಡಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ.
ಸ್ವಲ್ಪ ಲೆಮನ್, ಅದಕ್ಕೆ ಸ್ವಲ್ಪ ಲೆಮನ್, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಏನು ಸಾರು, ಬೇಳೆ ಸಾರಿದ್ರು, ಸೊಪ್ಪು ಸಾರಿದ್ರು, ತರಕಾರಿ ಸಾರಿದ್ರು, ಏನು ಸಾರಿದ್ರು ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ, ಏನೂ ಹಾಕಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ಗರಂ ಮಸಾಲೆ ನಾವು ಮನೇಲಿ ಮಾಡಿರೋದು, ಅಚ್ಚ ಖಾರದ ಪುಡಿ, ಕೊಬ್ಬರಿ ಪೌಡರ್ ಅಷ್ಟೇ. ತುಂಬ ಸಿಂಪಲ್, ಮಾಡಕ್ಕೆ ಬರಲ್ಲ ಅನ್ನೋರು ಮಾಡ್ಕೊಬೋದು. ತುಂಬ ಚೆನ್ನಾಗಿ